ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 2 ಮಾವಿನಕಾಯಿ ತಗೊಂಡಿದ್ದೀನಿ ಚಟ್ನಿ ಮಾಡಲಿಕ್ಕೆ. ಈಗ ಚಟ್ನಿ ಮಾಡಲಿಕ್ಕಲ್ಲ, ಮಳೆಗಾಲದಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ಬಿಸಿಲಿಗೆ ಒಣಗಲಿಕ್ಕೆ ಇಡಬೇಕು. ಇದನ್ನು ಈಗ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಮಾವಿನಕಾಯಿ ಸ್ಕಿನ್ ಎಲ್ಲ ತೆಗಿಬೇಕು, ಇದರದ್ದು ಚೆನ್ನಾಗಿ ಎಲ್ಲ ಈಗ ಹೋಗಬೇಕು. ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಬೇಕು, ಉದ್ದ ಉದ್ದ ಉದ್ದ. ಇದು ಮಳೆಗಾಲದಲ್ಲಿ ಚಟ್ನಿ ಮಾಡಲಿಕ್ಕೆ, ಈಗಲ್ಲ. ಮಾವಿನಕಾಯಿ ಸ್ಕಿನ್ ಎಲ್ಲ ತೆಗೆದಾಯ್ತು, ಮತ್ತೆ ಈಗ ಕಟ್ ಮಾಡಬೇಕು ಇದನ್ನು. ಎಲ್ಲ ಕಟ್ ಮಾಡಿ ಆಯಿತು. ಈಗ ಇದನ್ನು ಉದ್ದನೆ ಕಟ್ ಮಾಡಬೇಕು, ಈಗ ತೆಳುವಾಗಿ, ಬೇಗ ಒಣಗುತ್ತೆ ಅದು. ಜಾಸ್ತಿ ಮಾಡಿರ್ಬೋದು, ಮಾವಿನಕಾಯಿ ಇಲ್ಲ, ಹಾಗೆ 2 ತಗೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿ ಆಯ್ತು. ಈಗ ಬಿಸಿಲಿಗೆ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ಕಟ್ ಮಾಡಲಿಕ್ಕೆ ಇದೆ, ತೋರಿಸ್ತಾ ಇದ್ದೀನಿ. ಈಗ ಬಿಸಿಲಿಗೆ ತಂದಿದ್ದೀನಿ, ಇದನ್ನು ಒಣಗಲಿಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಣಗುತ್ತೆ. ಒಂದು 2 ದಿವಸ ಆಗಬೇಕು. ತುಂಬ ಇದೆ, ತುಂಬ ಈಗ ಕಟ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ. ನಮ್ಮ ಮನೇಲಿ ಸ್ವಲ್ಪ ಇದ್ದದ್ದು, ನಮ್ಮ ಮನೆಯಿಂದ ಬೇರೆ ಮನೆ ತಂದದ್ದು ನಾವು. ಇನ್ನೊಂದು ಮಾವಿನಕಾಯಿ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಈಗ ಒಣಗಿದೆ, ನಿನ್ನೆ ಇಟ್ಟಿದ್ದೀನಿ, ಇವತ್ತಿದನ್ನು ತೆಗಿತಾ ಇದ್ದೀನಿ. ಒಣಗಿದೆ, ಇನ್ನೂ ಸಹ ನಾಳೆ ಇಡಬೇಕು ಇದನ್ನು. ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಸಹ ಇದನ್ನು ಇಡಬೇಕಷ್ಟೇ, ಬಿಸಿಲಿಗೆ 4-5 ದಿವಸ ಇಡಬೇಕು. 2 ಮಾವಿನಕಾಯಿ ಇತ್ತು, ಇದರಲ್ಲಿ ಈಗ ಸ್ವಲ್ಪ ಆಗಿದೆ. ಜಾಸ್ತಿ ಬೇಕಾದರೆ ಮಾವಿನಕಾಯಿ ಹಾಕ್ಬೋದು. ಇದನ್ನು ಡಬ್ಬಲ್ಲಿ ಒಂದು ಹಾಕಿ ಇಡಬೇಕು, ಚೆನ್ನಾಗಿ ಒಣಗಿದ ಮೇಲೆ. ಚಟ್ನಿಗೆ ನಾವು ಯಾವ ಸಾಮಗ್ರಿಗಳನ್ನು ಹಾಕ್ತೇವೆ ಅದನ್ನೇ ಹಾಕಿದ್ರೆ ಆಯಿತು. ಮತ್ತು ಇಷ್ಟನ್ನು ತಗೊಂಡು ಅದಕ್ಕೆ ಬಿಸಿ ನೀರು ಹಾಕಿ 10 ನಿಮಿಷ ಇಡಬೇಕು. ಮತ್ತೆ ಒಟ್ಟಿಗೆ ಹಾಕಿ ರುಬ್ಬಬೇಕು, ಚಟ್ನಿ ಮಾಡಬೇಕು. ಮತ್ತು ಇದನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಇದ್ದರೆ, ನಮ್ಮ ಮನೇಲಿ ಮಾವಿನಕಾಯಿ ಇಲ್ಲ, ಹಾಗೆ ನಾನು 2 ಮಾವಿನಕಾಯಿ ತಗೊಂಡಿದ್ದೀನಿ. ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಮಾವಿನಕಾಯನ್ನು ತಗೊಂಡಿದ್ದೀನಿ, ಕಟ್ ಮಾಡ್ತಾ ಇದ್ದೀನಿ ಇದನ್ನು. ಇದು ತಿನ್ನಲಿಕ್ಕೆ ಉಪ್ಪಾಗಿ. ಈಗ ಸಣ್ಣ ಸಣ್ಣಗೆ ಕಟ್ ಮಾಡಬೇಕು. ಈಗ ಒಂದು ಮಾವಿನಕಾಯಿಯನ್ನು ಕಟ್ ಮಾಡಿದ್ದೀನಿ. ಈಗ ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ತಿದ್ದೀನಿ, ಇಷ್ಟೇ ದೊಡ್ಡದು. ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದು ಹಸಿಮೆಣಸು ತಗೊಂಡಿದ್ದೀನಿ, 3 ಇದೆ ಇದರಲ್ಲಿ. ಪೆಪ್ಪರ್ ಪೌಡ್ರು ಸ್ವಲ್ಪ, ಚಿಲ್ಲಿ ಪೌಡ್ರು ಸ್ವಲ್ಪ, ಉಪ್ಪು. ಇದು ಮಾವಿನಕಾಯನ್ನು ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಈ ಪಾತ್ರಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸು ಹಾಕ್ತಿದ್ದೀನಿ, ಕಟ್ ಮಾಡಿದ್ದನ್ನು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಕರಿಮೆಣಸು ಹಾಕ್ತಿದ್ದೀನಿ. ಇದನಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದನ್ನು ತಿನ್ನೋದು. ಇದಾಯಿತು. ಇದಕ್ಕೆ ಇನ್ನು ಮಿಕ್ಸ್ ಮಾಡ್ತಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪ. ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಮೆಣಸು ಪೌಡ್ರು. ಮಿಕ್ಸ್ ಮಾಡಬೇಕು. ಸ್ವಲ್ಪ ಒತ್ತಿ ಇಟ್ಟು ನೀರು ಹಾಕ್ತೇವೆ ಸ್ವಲ್ಪ ಸ್ವಲ್ಪ. ಇದನ್ನು ಇನ್ನು ತಿನ್ಬಹುದು.